ಬೆಳಗ್ಗೆ 9 ಗಂಟೆಯಿಂದ ಪೂಜೆ ಪ್ರಾರಂಭ ಆಗ್ತದೆ. ಸಂಜೆ 8 ಗಂಟೆ. ಸರ್ ನಿಮ್ಮ ಹೆಸರು ಸರ್? ರಾಜೇಂದ್ರ ಡಿ. ಹಾಂ ಸರ್. ಕಿಸಿನ್ ಮನೆ ಅಂತ. ನಾವು ಈ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದೀವಿ. MJ ಲಕ್ಷ್ಮಣ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಅನೂಪ್ KG ಅವರು ಉಪಾಧ್ಯಕ್ಷರಾಗಿ, ಹಾಗೆ ರಾಜ್ಕುಮಾರ್ MC ಇವರು ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ಅರುಣ್ ಪಟೇಲ್ ಇವರು ಖಜಾಂಚಿಯಾಗಿದ್ದಾರೆ. ಹಾಗೆ ಸೃಜನ್ ಅವರು ಸಹ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಚನ್ ಹಾಗೆ ಲಾಟ್ರಿ ಸಮಿತಿ ನಮ್ಮ ಇವರು ಸದಸ್ಯರು ಅವಿನಾಶ್ ಅವರೆಲ್ಲ ಪೂಜಾ ಸಮಿತಿಯಲ್ಲಿದ್ದಾರೆ. ಈಗ ಒಟ್ಟು 40-45 ಜನ ನಾವು ಸದಸ್ಯರು ಸೇರಿ ಈಗ 50ನೇ ವರ್ಷದಿಂದ ಈಗ 64ನೇ ವರ್ಷ ನಮ್ಮದು. ಈಗ ಸತತವಾಗಿ 14 ವರ್ಷ ಆಯಿತು ನಾವು ನಮ್ಮ ಸಮಿತಿಗೆ ಬಂದು 14 ವರ್ಷದಿಂದ ಸೇವೆ ಸಲ್ಲಿಸ್ತಾ ಬರ್ತಿದ್ದೀವಿ. ಸರ್ ಏನೇನು ಕಾರ್ಯಕ್ರಮ ಇಟ್ಟಿದ್ದೀರಿ ಸರ್? ನಾನು ಈ ಸರಿ ಇವತ್ತು 27ನೇ ತಾರೀಕಲ್ಲಿ ವಿದ್ಯಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಏನು ಈಗ 7 ದಿನ ಕಾಲ 7 ದಿನ ಒಂದು ಪೂಜಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ 8ನೇ ದಿನ ಏನು ನಾಡ್ದು 3/9/2025 ಬುಧವಾರ ಅವತ್ತು ವಿಸರ್ಜನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಇನ್ನು ಶುಕ್ರವಾರದಿಂದ ಒಂದು ಮಕ್ಕಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸ್ಥಳೀಯ ಮಕ್ಕಳಿಗೆ ಒಂದು ಡ್ಯಾನ್ಸು ಮತ್ತು ಹಾಡು ಇಂಥ ಕಾರ್ಯಕ್ರಮನ. ಹಾಗೆ ಶನಿವಾರ ದಿವಸ ಇಲ್ಲಿ ಬಾಳೆಹೊನ್ನೂರಿನ ಡ್ಯಾನ್ಸ್ ಕಾರ್ಯಕ್ರಮ, ಅವ್ರದ್ದು ಡ್ಯಾನ್ಸ್ ಕಾರ್ಯಕ್ರಮ ಇದೆ. ಮತ್ತು ಭಾನುವಾರ ಒಂದು ನಾಟಕ, ಒಂದು ಕನ್ನಡ ನಾಟಕ ಇದೆ. ಹಾಗೆ ಸೋಮವಾರ ಒಂದು ತುಳು ನಾಟಕ ಇದೆ. ಹಾಗೆ ಮಂಗಳವಾರ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್ ಈ ವಿಸರ್ಜನಾ ಕಾರ್ಯಕ್ರಮ ವೇಳೆಯಲ್ಲಿ ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ಳಿ? ವಿಸರ್ಜನಾ ಕಾರ್ಯಕ್ರಮದಲ್ಲಿ ಒಂದು ಗೊಂಬೆ ಕುಣಿತ, ಹಾಗೆ ರೋಡ್ ಚಲಿಸುವ ಆರ್ಕೆಸ್ಟ್ರಾ ಅದು ಇದೆ. ಹಾಗೆ ಇತರೆ ವಾದ್ಯಗೋಷ್ಠಿ, ಸ್ಥಳೀಯ ವಾದ್ಯಗೋಷ್ಠಿಗಳು ಸ್ಥಳೀಯರಿಂದ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಅನ್ನದಾನ, ಪ್ರತಿ ವರ್ಷ ನಾವು ನೆನೆಸ್ಕೊಂಡು ಬರ್ತಾ ಇದ್ದೀವಿ. ಅನ್ನದಾನ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಹೆಚ್ಚಂಶ ಒಂದು 3,000-4 ಸಾವಿರ ಜನ ಸೇರೋ ಅಂದಾಜಿದೆ. ಲಾಟ್ರಿ ಯೋಜನೆ ನಾವು ಈಗ 4 ವರ್ಷದಿಂದ ಲಾಟ್ರಿ ಯೋಜನೆನೂ ಹಮ್ಮಿಕೊಂಡಿದ್ದೀವಿ. ಈ ಒಂದು ಟಿಕೆಟು ಒಂದು 50 ರೂಪಾಯಿ ಇರುತ್ತೆ. ಅದನ್ನ ಈಗ ಆದಷ್ಟು ಸಂಖ್ಯೆಯಲ್ಲಿ ಖಾಲಿ ಆಗ್ತಾ ಇದೆ. ಯಾವ ಬಹುಮಾನಗಳು ಇಟ್ಟಿದ್ರಿ ಸರ್? ಈ ಸರಿ ಒಂದು ಹೀರೋ ಹೊಂಡಾ HF 100 ಇಟ್ಕೊಂಡಿದ್ದೀವಿ. ಹಾಗೆ 2ನೇ ಬಹುಮಾನವಾಗಿ ಒಂದು TV 55 ಇಂಚಿನ TV ಇಟ್ಕೊಂಡಿದ್ದೀವಿ. ಹಾಗೆ HP ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ವೀಟ್ ಕಟರ್, ಒಂದು ಬೈಸಿಕಲ್, ಹಾಗೆ 5 ಸಮಾಧಾನಕ ಬಹುಮಾನಾಗಿ ಫ್ಲಾಸ್ಕ್ ಇವನ್ನ ಹಮ್ಮಿಕೊಂಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಸರ್ ನಿಮ್ಮ ಹೆಸರು? ರಾಜೇಂದ್ರ ಕೆಸಿನ್ ಮನೆ, ಕಾರ್ಯದರ್ಶಿ ವಿದ್ಯಾಗಣಪತಿ ಸೇವಾ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? MJ ಲಕ್ಷ್ಮಣ್, ನಾನು ವಿದ್ಯಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ. ಈಗ ನಮ್ಮದು 64ನೇ ವರ್ಷದಿದು ವಿದ್ಯಾಗಣಪತಿ ಮಹೋತ್ಸವ. ಸುಮಾರು 51ರಿಂದ ಈ ಒಂದು ಸಮಿತಿಯನ್ನು ನಾವು ಏನು ಕೂತಿದ್ವಿ. ಈಗ ಇಲ್ಲಿ ನಮ್ಮದೇ ಒಂದು
ಟೋಟಲ್ ಎಷ್ಟು ಜನ ನಮ್ಮ 45 ಜನರದೊಂದು ಸಮಿತಿ ಇವತ್ತಿನವರೆಗೆ 14 ವರ್ಷದ ತನಕ ನಡೆಸ್ಕೊಂಡು ಬಂದಿದ್ವಿ. ಪ್ರಾರಂಭದಲ್ಲಿ ನಾವು ಶಾಲೆಯಲ್ಲಿ ಗಣಪತಿಯನ್ನು ಇಡ್ತಾ ಇದ್ದಿದ್ದು, ಆನಂತರ ಹೈಸ್ಕೂಲು ಮೈದಾನದಲ್ಲಿ ಗಣಪತಿಯನ್ನು ಇಡ್ತಾ ಇದ್ದಿದ್ದು. ನಮ್ಮ ಸಮಿತಿಯ ಹುಡುಗರೆಲ್ಲ ನಾವೊಂದು ತೀರ್ಮಾನ ಮಾಡಿಕೊಂಡು ನಾವೇನು ಮಾಡಿದ್ದು, ನಮ್ಮದೇ ಒಂದು ಜಾಗದಲ್ಲಿ ನಾವು ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಈ ಊರಿನವರ ಎಲ್ಲ ಸೇವಾದಾನಿಗಳ ಸಹಕಾರ ಮತ್ತು ನಮಗೆ ಈ ಎಲ್ಲ ಇಲ್ಲಿ ಇರುವಂಥ ಗಣ್ಯ ವ್ಯಕ್ತಿಗಳು ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ನಾವೊಂದು ಈ ಮಟ್ಟಕ್ಕೆ ಇವತ್ತು ಒಂದು ಸ್ಟೇಜ್ ಇರಲಿಲ್ಲ, ಒಂದು ಸ್ಟೇಜ್ ಮಾಡಿದ್ದು. ಗಣಪತಿ ಕೂರ್ಲಿಕ್ಕೆ ಇದು ಜಾಗ ಇರಲಿಲ್ಲ, ಗಣಪತಿಯನ್ನು ಕೂರ್ಸೋಕ್ಕೊಂದು ಇದು ಮಾಡಿದ್ದು. ಆನಂತರ ಈ ಸಮಿತಿ ಮತ್ತು ಶ್ರೀರಾಮ ಭಜನಾ ಮಂದಿರದ್ದು ಇದನ್ನು ಈ ಸಮಿತಿಯಿಂದಲೇ ನಾವು ಆದಷ್ಟು ಹೆಚ್ಚಿನ ಒಂದು ಕೆಲಸವನ್ನು ಒತ್ತಡ ಹಾಕಿ ನಾವು ಅದನ್ನು ಕೂಡ ಮಾಡಿಕೊಂಡು ಈ ಸಾರಿ ನಮಗೆ ಇದೊಂದು ಯಾವುದು ಸ್ಟೇಜಿಗೆ ಇಲ್ಲಿ ಮೊದಲು ನಮಗೆಲ್ಲ ಈ ಕಾರ್ಯಕ್ರಮ ನಡೆಸೋದಕ್ಕೆ ಈ ಮಟ್ಟಕ್ಕೆ ಬರಲಿಕ್ಕೆ ನಮಗೆ DN ಜೀವರಾಜರವರು ಒಂದು 5 ಲಕ್ಷದ ಒಂದು ಸಹಾಯಧನವನ್ನು ಸರ್ಕಾರದಿಂದ ನೀಡಿದರು. ಅವರನ್ನು ನಾವು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತೇವೆ. ಹಾಗೆ ಕೋಟ ಶ್ರೀನಿವಾಸ ಪೂಜಾರ್ ಇದರಿಂದ ನಮಗೆ ಒಟ್ಟು 25 ಲಕ್ಷಗಳ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಒಂದು ಇದು ಮಾಡಿದರು. ನಮ್ಮ MLA ಅವರಾದಂಥ DN ಜೀವರಾಜರವರು ಕಾರಣಾಂತರದಿಂದ ಈ ಸರಿ ನಮ್ಮ ಇವರು MLA ರಾಜೇಗೌಡರು ಅಧಿಕಾರಕ್ಕೆ ಬಂದರು. ರಾಜೇಗೌಡರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆ ಹಣವನ್ನು 12.5 ಲಕ್ಷ ಹಣವನ್ನು ನಮಗೆ ಬಿಡುಗಡೆ ಮಾಡಿ ಈ ಒಂದು ಎದುರುಗಡೆನ ಸಮುದಾಯ ಭವನವನ್ನು ನಿರ್ಮಿಸಲಿಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಈ ಊರಿನ ಈಗ ಕಾಂಗ್ರೆಸ್ ಕಾರ್ಯಕರ್ತರು KT ಸುದೇಶ್ ಗೌಡರು ಮತ್ತು ನಮ್ಮ MN ಅಭಿಷೇಕ್ ಹಾಗೆ ML ಸುಬ್ಬೇಗೌಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸುಬ್ಬೇಗೌಡರನ್ನ ನಾವು ತುಂಬ ಸಾರಿ ಸ್ಮರಿಸಬೇಕಾಗ್ತದೆ ನಮಗೆ. ಯಾಕಂದರೆ ಈಗ ರೋಡಿಗೊಂದು ಜಲ್ಲಿ ಹಾಕಿ ಅದನ್ನೊಂದು ರೆಡಿ ಮಾಡಿಕೊಡಿ ಅಂತೇಳಿ ಸುಮ್ಮನೆ ನಾವು ಹೇಳಿದ ತಕ್ಷಣವೇ ಕೂಡಲೇ ಬಂದು ಮಾಡಿಕೊಟ್ಟಿದ್ದಾರೆ. ಹಾಗೆ ಈಗ ನಮ್ಮ BJP ಕಾರ್ಯಕರ್ತರಂತ MJ ಮೋಹನ್ ರವರು ಮತ್ತು ನಮ್ಮ ವೆನಿಲಾ ಭಾಸ್ಕರ್, ML ರಘುಗೌಡರು, ಇವರೆಲ್ಲ ನಮಗೆ ಪ್ರಾರಂಭದಿಂದಲೂ ಈ ಒಂದು ಇದಕ್ಕೆ DN ಜೀವರಾಜರ ಕಡೆಯಿಂದ ತುಂಬ ಸಹಾಯಧನವನ್ನು ಬಿಡುಗಡೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ಈ ಊರಿನ ಸೇವಾದಾನಿಗಳ ಒಂದು ಸಹಾಯದಿಂದ ನಾವು ಈ ಸರಿ ಸುಮಾರು ಈಗೊಂದು 10-11 ಲಕ್ಷ ತನಕ ನಮಗೆ ಒಂದು ಅಮೌಂಟ್ ಬರ್ತದೆ. ಅದನ್ನೆಲ್ಲ ಯಾವುದೇ ರೀತಿಯಲ್ಲಿ ಹಣ ದುರುಪಯೋಗ ಆಗದೆ ಇರೋ ಹಾಗೆ ಹಣವನ್ನು ಎಲ್ಲ ರೀತಿಯ ಇಲ್ಲಿ ಕೆಲಸ ಕಾರ್ಯಗಳಿಗೆ ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ನಾವು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ಹಾಗೆ ಈಗ ನಾಡ್ದು ವಿಸರ್ಜನೆ ಮಹೋತ್ಸವದ ಅಂಗವಾಗಿ ಎಲ್ಲ ನಮ್ಮ ಸೇವಾದಾನಿಗಳು ಹಾಗೂ ಊರಿನ ಪರವೂರಿನ ಜನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ಳುತ್ತಾ, ಮುಂದೆ ಇದೇ ಒಂದು ವೇದಿಕೆಯಲ್ಲಿ ನಾವು ಭಾಳ ಒಂದು ದೊಡ್ಡ ಮಟ್ಟದ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಯಾಕಂದರೆ ಸಾಮೂಹಿಕ ವಿವಾಹಗಳಿದ್ದಲ್ಲಿ ಮತ್ತು ಈ ಮದುವೆ ಕಾರ್ಯಕ್ರಮಗಳನ್ನು ಈ ವೇದಿಕೆಯಲ್ಲಿ ಒಂದು ನಡೆಸಬೇಕು ಅಂತೇಳಿ ನಾವೊಂದು ತೀರ್ಮಾನ ತಗೊಂಡಿದ್ದೀವಿ. ಎಲ್ಲರ ಸಹಕಾರ ನಮಗಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮ್ಮ ಹೆಸರು? ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮ ಹೆಸರು? MJ ಲಕ್ಷ್ಮಣ್, ಅಧ್ಯಕ್ಷರು ವಿದ್ಯಾಗಣಪತಿ ಸೇವಾ ಸಮಿತಿ ಮಾಗಡಿ. ಓಕೆ, ಥ್ಯಾಂಕ್ ಯು ಸರ್. ಗೌಡಬನ್ನೂರು, ಉಪಾಧ್ಯಕ್ಷರು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಬಾಳೆಹೊನ್ನೂರು. ಸ್ಟಾರ್ಟ್. ಸುಮಾರು 67 ವರ್ಷದಿಂದ ಶ್ರೀ ವಿದ್ಯಾಗಣಪತಿ ಮಹೋತ್ಸವವನ್ನು ಆಚರಿಸ್ಕೊಂಡು ಬಂದು ಈ ವರ್ಷ 67ನೇ ಸಾಲಿಗೆ ಕಾಲಿಟ್ಕೊಂಡಿದ್ದೀವಿ. 67ನೇ ವರ್ಷಕ್ಕೆ ಈಗಾಗಲೇ ಪ್ರಥಮ ದಿನದ ಪೂಜಾ ಕಾರ್ಯ, ಬೆಳಿಗ್ಗೆ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ ಎಲ್ಲ ಆಯಿತು. ಇವತ್ತು ಸಂಜೆ ಭಜನೆ ಸ್ಥಳೀಯರಿಂದ, ಮತ್ತು ನಮ್ಮಲ್ಲಿ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಪೂಜೆ ಪ್ರಾರಂಭ ಆಗ್ತದೆ. ಸಂಜೆ 8 ಗಂಟೆಗೆ ಕೊನೆಯ ಮಹಾಮಂಗಳಾರತಿ ಆಗ್ತದೆ. ಸದಾಕಾಲ ಪೂಜಾ ಕಾರ್ಯಗಳು ನಡೀತಾ ಇರ್ತದೆ. ಒಂದೊಂದು ದಿವಸ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ. ಇವತ್ತು ಭಕ್ತ ಭಜನಾ ಸಂಭ್ರಮ ಅಂತ ಹೇಳಿ ಸ್ಥಳೀಯರಿಂದ ಇವತ್ತು. ನಾಳೆ 28ನೇ ಮತ್ತು ಗುರುವಾರ ಸಂಜೆ 7 ಹರಿಕಥಾ ಹರಿಕಥಾ ಕಾಲಕ್ಷೇಪ ನಾಳೆ, ಮತ್ತು 29ನೇ ತಾರೀಕು ಶುಕ್ರವಾರಕ್ಕೆ ರಾತ್ರಿ ಯಕ್ಷಗಾನ. ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಶ್ರೀಮತಿ ಜ್ಯೋತಿ NR ಅವರ ನಿರ್ದೇಶನದಲ್ಲಿ ಕುಮಾರ ಸಾರಥಿ ಹಳವಳ್ಳಿ ಕಳಸಾ ತಾಲೂಕಿನವರಿಂದ ಯಕ್ಷಗಾನ ಕಲಾ ಇದು. ಮತ್ತು 30ನೇ ತಾರೀಕು ಶನಿವಾರ ಸ್ಥಳೀಯ ಶಾಲಾ ಕಾಲೇಜುಗಳಿಂದ ವಿವಿಧ ಕಾರ್ಯಕ್ರಮಗಳು, ಹಾಗೂ 31 ಭಾನುವಾರ ಮಸ್ತ್ ಮ್ಯಾಜಿಕ್ ಅಂತ ಹೇಳಿ ಅದ್ಭುತ ಜಾದೂಗಾರರು ಮೆಗಾ ಮ್ಯಾಜಿಕ್ ಸ್ಟಾರ್ ಅಂತ ಹೇಳಿ ಕುದ್ರೋಳಿ ಗಣೇಶ್ ಅವರ ಬಳಗದಿಂದ ಮ್ಯಾಜಿಕ್ ಕಾರ್ಯಕ್ರಮ ಇದೆ. 1ನೇ ತಾರೀಕು ಸೋಮವಾರ ರಾತ್ರಿ 8 ಗಂಟೆಗೆ ಗಾಯನ ಸಂಜೆ. ಅದರಲ್ಲಿ ಅನೇಕರು ಚಲನಚಿತ್ರ ಹಿನ್ನೆಲೆ ಗಾಯಕರು, ಪ್ರಸಿದ್ಧ ಅನೇಕ ಇದರಲ್ಲಿ ಕಿರುತೆರೆ ನಾಟಕಕಾರರು, ನಿರೂಪಕರು ಎಲ್ಲ ಇದ್ದಾರೆ. ಹಾಗೆ 2ನೇ ತಾರೀಕು ಮಂಗಳವಾರ ಬಲೆ ತೆಲುಪುಲೆ ಅಂತ ಹಾಸ್ಯ ತುಳುಕಾರಂಜಿ ರಾಜ್ಯ
ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಲೀಲಾದ್ರಿ ಶೆಟ್ಟಿ ಸಾರಥ್ಯದಲ್ಲಿ ರಂಗತರಂಗ ಕಲಾವಿದರ ಕಾಪು ಅರ್ಪಿಸುವ ಕುಟ್ಟಣ್ಣಯ್ಯನ ಕುಟುಂಬ ಅಂತ ಹೇಳಿ ಒಂದು ಕಾರ್ಯಕ್ರಮ. 3ನೇ ತಾರೀಕು ಬುಧವಾರ ನೃತ್ಯ ಸಂಭ್ರಮ JCI ಬಾಳೆಹೊನ್ನೂರು ಇವರಿಂದ ವಿಶೇಷವಾದಂಥ ಕಾರ್ಯಕ್ರಮ, ಅದು ರಾಜ್ಯ ಮಟ್ಟದ ಡ್ಯಾನ್ಸ್ ಕಾರ್ಯಕ್ರಮ ಆಯಿತಾ. 4ನೇ ತಾರೀಕು ಗುರುವಾರ ಐತಿಹಾಸಿಕ ರಂಗವೈಭವ ಅಂತ ಹೇಳಿ ಮತ್ತೊಂದು ದಂಡಯಾತ್ರೆ ಶೋಧೋತಗುಳಿಗೆ ನಾಟಕ ತಂಡದಿಂದ, ಇದು ವಿಜಯಕುಮಾರ್ ಕೋಡಿಯಾಲ್ ಬೈ ನಿರ್ದೇಶನದಲ್ಲಿ ಮೂಡಿಬರ್ತಕ್ಕಂಥ ಕಾರ್ಯಕ್ರಮ. 5ನೇ ತಾರೀಕು ಶುಕ್ರವಾರ ಸಂಗೀತ ರಸವೈಭವ ಅಂತ ಹೇಳಿ ಜೇಂಕಾರ್ ಮೆಲೋಡಿಯಸ್ ಭಟ್ಕಳ ಇವರಿಂದ ಅಮೋಘ ಆರ್ಕೆಸ್ಟ್ರಾ ಕಾರ್ಯಕ್ರಮ. ಹಾಗೆ 6 ಮತ್ತು ಶನಿವಾರ ನೃತ್ಯ ವೈಭವ ಸುಧೀರ್ ಉಲ್ಲಾಳ್ ಸಾರಥ್ಯದ ಸಿಟಿ ಗೈಸ್ ಕುಡ್ಲಾ ಕ್ವಿನ್ಸ್ ಇವರಿಂದ ನೃತ್ಯ ತಂಡದಿಂದ ಅಮೋಘ ನೃತ್ಯ ವೈಭವ. ಹಾಗೂ 7ನೇ ತಾರೀಕು ಭಾನುವಾರ ಇದು ಗ್ರಹಣದಿಂದ ನಮ್ಮಲ್ಲಿ ಕಾರ್ಯಕ್ರಮ ಅವತ್ತು ಒಂದಿನ ಇರೋದಿಲ್ಲ, ಗ್ರಹಣ ಆಗಿದ್ದರಿಂದ ಮಧ್ಯಾಹ್ನ ತನಕ ಮಾತ್ರ ಪೂಜಾ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನದ ನಂತರ ಪೂಜಾ ಕಾರ್ಯಕ್ರಮ ಇಲ್ಲ, ಅವತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದಿಲ್ಲ. 8ನೇ ತಾರೀಕು ಸೋಮವಾರ ಹಾಸ್ಯ ಅಂತ ಹೇಳಿ ರೂಪಕಲಾ ಕುಳ್ಳಪ್ಪಯ್ಯ ಕುಂದಾಪುರ ಇವರು ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಯಿತಾ. 9ನೇ ತಾರೀಕು ಸಾರ್ವಜನಿಕ ಗಣಹೋಮ ಬೆಳಗ್ಗೆ 9 ಗಂಟೆಯಿಂದ ಶುರುವಾಗ್ತದೆ. ಅಂದೇ ಸಂಜೆ 9/25 ಮಂಗಳವಾರ ಸಂಜೆ 7 ಗಂಟೆಗೆ ಸಮಾರಂಭ, ದಿವ್ಯ ಸಾನ್ನಿಧ್ಯವನ್ನು ಮತ್ತು ಆಶೀರ್ವಚನವನ್ನು ಡಾಕ್ಟರ್ ಮಲಯ ಶಾಂತಮನಿ ದೇಶಿಕ ಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು, ಮೇಲ್ಗಣಗಂದಿ ವೀರಸಿಂಹಾಸನ ಮಠ, ಶಿವಗಂಗಾ ಕ್ಷೇತ್ರ, ನೆಲಮಂಗಲ ಇವರು ಆಶೀರ್ವಚನ ಮಾಡ್ತಾರೆ. ಅಧ್ಯಕ್ಷತೆಯನ್ನು ಚನ್ನಗಿರಿ ವಿದ್ಯಾಗಣಪತಿ ಸೇವಾ ಸಮಿತಿ ಚನ್ನಗಿರಿಯವರು ಮಾಡ್ತಾರೆ. ಅದೇ ದಿನ ರಾತ್ರಿ KR ಎಂಟರ್ಟೈನರ್ ತಂಡದಿಂದ ಸಂಗೀತ ಸಂಜೆ ವಿಶೇಷ ಆರ್ಕೆಸ್ಟ್ರಾ, ಅದು ಜಿ ಕನ್ನಡದಲ್ಲಿ ಸರಿಗಮಪ ಖ್ಯಾತಿಯ ಅನೇಕ ರಂಗ ಕಲಾವಿದರು ಬರ್ತಾರೆ. ಅದು 10ನೇ ತಾರೀಕು ನಮ್ಮದು ವಿಸರ್ಜನಾ ಕಾರ್ಯಕ್ರಮ. 10ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಮಾಮೂಲಿ ಆರ್ಕೆಸ್ಟ್ರಾ ನಡೀತದೆ. ಆರ್ಕೆಸ್ಟ್ರಾ ನಡೆದ ನಂತರ ಮಧ್ಯಾಹ್ನ 12 ಗಂಟೆಗೆ ಸುಮಾರು 15,000 ಜನರಿಗೆ ಅನ್ನ ಸಂತರ್ಪಣೆ ಇರ್ತದೆ. ನಮ್ಮಲ್ಲಿ ವಿಶೇಷ ಅಂತ ಹೇಳಿದರೆ ಅನ್ನ ಸಂತರ್ಪಣೆ. ಅದಾದ ನಂತರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಲಾಟ್ರಿ. ನಾವು ಬಾಳೆಹೊನ್ನೂರಿನಲ್ಲಿ ಇತಿಹಾಸ ಅಂತ ಹೇಳಿದ್ರೆ ಲಾಟ್ರಿಯನ್ನು ಸಾರ್ವಜನಿಕರ ಎದುರುಗಡೆನೇ ಡ್ರಾ, ಅದು ಯಾವುದೇ ರೀತಿಯ ಲೋಪ ಇನ್ನೊಂದು ದಿವಸ ಮತ್ತೊಂದು ದಿವಸ ಇರೋದಿಲ್ಲ. ಅವತ್ತೇ ಡ್ರಾ, ಅವತ್ತೇ ಬಹುಮಾನ. ಸಾಧ್ಯವಾಗಿ ಟಿಕೆಟ್ ತಂದು ಯಾರು ಕೊಟ್ಟರೆ ಅವತ್ತೇ ಬಹುಮಾನಗಳು ಏನೇನು ಇಟ್ಟಿದ್ದೀರಾ ಈ ಸರಿ? ವಿಶೇಷವಾಗಿ ಈ ಸರಿ ಮೆಗಾ ಬಂಪರ್ ಬಹುಮಾನ ಅಂತ ಹೇಳಿ ಆಲ್ಟೋ K10 ಗಾಡಿ ಇಟ್ಟಿದ್ದಾರೆ. 2ನೇದಾಗಿ ಹೀರೋ ಡಿಸ್ನಿ ಅಂತ ಹೇಳಿ ಒಂದು ಬೈಕು. ದ್ವಿತೀಯ ಬಹುಮಾನ ಹೀರೋ HF 100 ಅಂತ ಹೇಳಿ ಒಂದಿದೆ. ತೃತೀಯ ಬಹುಮಾನ ಎಲೆಕ್ಟ್ರಿಕ್ ಸೈಕಲ್. ಚತುರ್ಥ ಬಹುಮಾನ ಗೋಲ್ಡ್ ಕಾಯಿನ್ ಮತ್ತು 5ನೇ ಬಹುಮಾನ ಇನ್ವರ್ಟರ್. 6ನೇ ಬಹುಮಾನ ಇದು ಚೆಸ್ನೋ ಅಂತ ಹೇಳಿ ಒಂದು, ಮತ್ತೊಂದು ಫ್ರಿಡ್ಜ್ ಇಟ್ಟಿದ್ದಾರೆ 7ನೇ ಬಹುಮಾನ. ಮತ್ತೆಲ್ಲ ಸಮಾಧಾನಕ 15 ಬಹುಮಾನಗಳನ್ನು ಇಟ್ಟಿದ್ದಾರೆ. ನಮ್ಮಲ್ಲಿ ಈ ವಿಸರ್ಜನಾ ವೇಳೆಯಲ್ಲಿ ಏನೇನು ಕಾರ್ಯಕ್ರಮ ಇರುತ್ತೆ ಸರ್? ವಿಸರ್ಜನಾ ವಿಶೇಷ ಅನೇಕ ಸ್ಥಳೀಯ ಕಲಾ ತಂಡಗಳು ಮತ್ತು ಬಸವರಾಜ್ ಬ್ರ್ಯಾಂಡ್ ಆರ್ಕೆಸ್ಟ್ರಾ, ರಾಜ್ಯ ಪ್ರಶಸ್ತಿ ವಿಜೇತರು ಈವೆಂಟ್ಸ್ ಉಡುಪಿ ಇವರಿಂದ ಕೀಲ್ಕುದುರೆ ಮತ್ತು ಕರಗ ನೃತ್ಯ, ಕೇರಳ ದೈವ ಬೊಂಬೆ, ಕೋಳಿಗಳು, ವಿಶೇಷ ಆಕರ್ಷಣೀಯ ಕಾರ್ಯಕ್ರಮಗಳು, ರಮೇಶ್ ಬ್ಯಾಂಡ್ಸೆಟ್ ಸೀಗೋಡಿ ಇವರಿಂದ ಆಕರ್ಷಕ ವಾದ್ಯಗೋಷ್ಠಿಗಳು, ಸ್ಥಳೀಯ ರಾಮಕೃಷ್ಣ ತಂಡದಿಂದ ಹಲಗೆ ವಾದ್ಯಗಳು, ಮಾಲಿಂಗೇಶ್ವರ ಚಂಡೆ ಬಳಗ ಮಾರ್ಪಳ್ಳಿ ಇವರಿಂದ ಅತ್ಯಾಕರ್ಷಕ ಚಂಡೆ ವಾದನ ಮತ್ತು ಪಟಾಕಿ ಸಿಡಿಮದ್ದು ಪ್ರದರ್ಶನ JC ಸರ್ಕಲಲ್ಲಿರ್ತದೆ. ಸಂಜೆ ಸುಮಾರು ರಾತ್ರಿ 10ರಿಂದ 10ವರೆಗೆ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ ಭದ್ರಾನದಿ ತಟದಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮ ಹೆಸರು ಸರ್? ಸಾರ್ವಜನಿಕರಿಗೆ ಎಲ್ಲರೂ ಸಹಕರಿಸಿ ಭಕ್ತ ಮಹೇಶರು 67ನೇ ಗಣೇಶ ಮಹೋತ್ಸವ ಯಶಸ್ವಿಗೊಳಿಸಲಿ ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊಳ್ತೀವಿ. ಮತ್ತೊಮ್ಮೆ ಸರ್ ನಿಮ್ಮ ಹೆಸರು? ನಾರಾಯಣಗೌಡ ಬನ್ನೂರು, ಉಪಾಧ್ಯಕ್ಷರು, ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ, ಬಾಳೆಹೊನ್ನೂರು. ಥ್ಯಾಂಕ್ ಯು. ಥ್ಯಾಂಕ್ ಯು.